ಸಭೆ ಮಾಡುವ ಮುಖ್ಯ ಉದ್ದೇಶ ಏನು ಅಂದರೆ, ಕಳೆದ ಒಂದು ವರ್ಷದ ಅವಧಿಯಲ್ಲಿ ನಮ್ಮ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಕೂಡ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಹಾಗೂ 15ನೇ ಹಣಕಾಸು ಯೋಜನೆಯಡಿ ಏನೆಲ್ಲ ಕಾಮಗಾರಿಗಳಾಗಿದೆ, ಎಷ್ಟೆಲ್ಲ ಹಣ ಖರ್ಚಾಗಿದೆ ಹಾಗೂ ಆ ಒಂದು ಕಾಮಗಾರಿಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಮತ್ತು ಈ ಸಾಮಾಜಿಕ ಲೆಕ್ಕ ಪರಿಶೋಧನೆಯಲ್ಲಿ ಏನು ಕಡತಗಳನ್ನು ನಿರ್ವಹಣೆ ಮಾಡಿರ್ತಾರೆ ಗ್ರಾಮ ಪಂಚಾಯಿತಿಯಿಂದ, ಆ ಕಡತಗಳ ನಿರ್ವಹಣೆ ಯಾವ ರೀತಿ ಇದೆ, ಹಾಗೆ ಮನೆ ಮನೆ ಭೇಟಿ ಮಾಡಿದ ಸಂದರ್ಭದಲ್ಲಿ ಏನಾದರೂ ಇಶ್ಯೂಸ್ ಏನಾದರೂ ಕಂಡು ಬಂದಿದ್ರೆ, ಕಾಮಗಾರಿ ವೀಕ್ಷಣೆಯಲ್ಲಿ ಏನಾದರೂ ಕಂಡು ಬಂದಿದ್ರೆ ಈ ಒಂದು ಗ್ರಾಮ ಸಭೆಯಲ್ಲಿ, ಅಂದರೆ ಈ ಆಡಿಟ್ ಅಂದರೆ ಈಗ 2 ವಿಧ ಇರುತ್ತೆ. ಒಂದು ಸ್ಟ್ಯಾಚ್ಯುಟರಿ ಆಡಿಟ್, ಏನು ಅಂದರೆ ಕೇವಲ 4 ಗೋಡೆಗಳ ಮಧ್ಯೆ ಮಾಡಿ ಅದನ್ನು ನಾವು ಸರ್ಕಾರಕ್ಕೆ ವರದಿ ಸಲ್ಲಿಸೋದು. ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆ ವಿಶೇಷವಾಗಿ ಏನು ಅಂದರೆ, ಇಲ್ಲಿ ನಾವು ಏನು ವರದಿಯನ್ನು ತಯಾರು ಮಾಡಿರ್ತೀವಿ ಅದನ್ನು ಜನರ ಒಂದು ಗ್ರಾಮ ಸಭೆ ಆಯೋಜನೆ ಮಾಡಿ ಇಲ್ಲಿ ಎಲ್ಲವನ್ನು ವರದಿಯನ್ನು ಮಂಡನೆ ಮಾಡಿ ಹಾಗೂ ಇಲ್ಲಿ ಅನುಷ್ಠಾನವಾದಂತಹ ಕಾಮಗಾರಿಗಳನ್ನು ಕೂಡ ನಾವು ಮಂಡನೆ ಮಾಡ್ತೀವಿ. ಇದರ ಮುಖ್ಯ ಉದ್ದೇಶ ಏನಂದರೆ, ಕಾಮಗಾರಿಗಳಲ್ಲಿ ಏನಾದರೂ ಲೋಪದೋಷಗಳಿರುತ್ತೆ ಅಥವಾ ಏನಾದರೂ ಕಳಪೆ ಗುಣಮಟ್ಟದ ಏನಾದರೂ ಕಾಮಗಾರಿಗಳಾಗಿದ್ದರೆ ಅದು ಕೂಡ ಸರ್ಕಾರದ ಗಮನಕ್ಕೆ ಬರಲಿ, ಮುಂದಿನ ಹಂತದಲ್ಲಿ ಆ ರೀತಿ ಆಗದೇ ಇರೋ ಹಾಗೆ ಯೋಜನೆ ಸರಿದಾರಿಗೆ ನಡ್ಕೊಂಡು ಹೋಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆ ಗ್ರಾಮ ಸಭೆ ನಡೆಸಲಾಗುತ್ತೆ. ಇದು ಪ್ರತಿ ವರ್ಷಕ್ಕೆ 2 ಬಾರಿ ನಡೆಸಲಾಗುತ್ತೆ. ಈಗ 1 ಬಾರಿ ನಡೀತಾ ಇದೆ ಸದ್ಯಕ್ಕೆ. ತಮ್ಗೆಲ್ಲರೂ ಗೊತ್ತಿರೋ ಹಾಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡಿರುವಂಥ ಜಾಬ್ ಮೇಟ್ ಏನು ಉದ್ಯೋಗ ಮಿತ್ರರಿದ್ದಾರೆ, ಅವರು ಬಂದಿದ್ದಾರೆ, ಕೂಲಿ ಕಾರ್ಮಿಕರು ಬಂದಿದ್ದಾರೆ. ತಾವು ಕೆಲಸ ಮಾಡುವ ಸಂದರ್ಭದಲ್ಲಿ ಏನಾದರೂ ತಮಗೆ ಏನಾದರೂ ಸಮಸ್ಯೆಗಳಿದ್ರೆ ಅದನ್ನು ಕೂಡ ಈ ಗ್ರಾಮ ಸಭೆ ಮುಕ್ತಾಯ ಹಂತದಲ್ಲಿರುವಾಗ ತಾವು ಚರ್ಚೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಇನ್ನುಳಿದಂತೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ 100 ಮಾನವ ದಿನಗಳ ಉದ್ಯೋಗಾವಕಾಶ ಒದಗಿಸುವುದರ ಜೊತೆಗೆ ಹೊರಕುಶಲ ದೈಹಿಕ ಕೆಲಸ